ಚಲವಾದಿ ಸಮುದಾಯದ ರಾಜ್ಯದ ಮೇರು ನಾಯಕರು ದಿವಂಗತ ವಸಂತರವರು, ಕೆ. ರಂಗನಾಥ್ ಸಾಹೇಬರು, ಟಿ. ಚೆನ್ನಯ್ಯ ಸಾಹೇಬರು, ಬಿ. ರಾಚಯ್ಯನವರು, ಬಿ. ಶಂಕರಾನಂದವರು, ಮಲ್ಲಿಕಾರ್ಜುನ ಸ್ವಾಮಿ, ಇವರು 6 ಜನರು ಕೂಡ ನಮ್ಮ ಚಲವಾದಿ ಸಮುದಾಯದವರೇ ಆಗಿ ಅದಾದ ನಂತರದಲ್ಲಿ ಈ 1 ವರ್ಷಗಳಿಂದ ಈಚೆಗೆ, ಕಳೆದ 1 ವರ್ಷಗಳಿಂದ ಈಚೆಗೆ ನಮ್ಮ ಸಮುದಾಯವನ್ನು ನಿಭಾಯಿಸ್ತಿರ್ತಕ್ಕಂಥವರು, ಸಮುದಾಯಕ್ಕೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ನಮ್ಮ ರಾಜಕೀಯ ಧುರೀಣ ಶ್ರೀನಿವಾಸ್ ಪ್ರಸಾದ್ ಅವರು, ಧ್ರುವ ನಾರಾಯಣ್ ಅವರು, IAS ಅಧಿಕಾರಿ ದಕ್ಷಾಧಿಕಾರಿ ಕೆ. ಶಿವರಾಮ್ ಸಾಹೇಬರು, ಕ್ರಾಂತಿಗಳ ಮುಖಾಂತರ ಈ ಸಮುದಾಯವನ್ನು ಹೆಚ್ಚಿಸ್ತಾ ಇದ್ದಂಥ ಶ್ರೀಯುತ ಸಿದ್ಧಲಿಂಗಯ್ಯ ಸಾಹೇಬರು, ಇತ್ತೀಚೆಗಷ್ಟೇ ಆನೇಕಲ್ನ MP ಕೇಶವಮೂರ್ತಿಯವರು, ಮಾಜಿ ಅರಣ್ಯ ಸಚಿವರು, ಹೋರಾಟದ ಕಿಚ್ಚನ್ನು ತನ್ನ ಎದೆಗೂಡಿನಲ್ಲಿ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ದಲಿತ ಗರ್ಜನೆಯನ್ನು ಮಾಡಿದಂಥ ಶ್ರೀಯುತ ಮಂಟೇಲಿಂಗಯ್ಯನವರು, ನಮ್ಮ ಭಾಗದವರೇ ಆದಂಥ ನಿತ್ಯ ಹೋರಾಟಗಾರರು ಜಿ. ಶಂಕರ್ ಅವರು, ಈ 7 ಜನ ನಾಯಕರು ನಮ್ಮ ಚಲವಾದಿ ಸಮುದಾಯದವರೇ ಆಗಿ ನಮ್ಮ ಸಮಾಜಕ್ಕೆ ತುಂಬ ಕೊರತೆ ಎದ್ದು ಕಾಣ್ತಾ ಇದೆ. ನಮ್ಮ ಸಾಹೇಬರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಜಿ. ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಸಾಹೇಬರು, ಇವರುಗಳು 70 ದಶಕಗಳನ್ನು ದಾಟಿದ್ದಾರೆ. ಅವ್ರಿಗೆ ಆಯುಷ್ ಆರೋಗ್ಯದ ಭಗವಂತ ಕರುಣಿಸಲಿ ಹೆಚ್ಚಿಗೆ ಅಂತ ವಾಸಿಸ್ತಾ, ನಾಯಕರ ಕೊರತೆ ಆಗಿರ್ತಕ್ಕಂಥ ಈ ಚಲವಾದಿ ಸಮುದಾಯದ ನಾಯಕರುಗಳ ಹುಡುಕಾಟದಲ್ಲಿ ಸಂವಿಧಾನ ಬಳಗ ಇದೆ. ಪ್ರತಿಯೊಬ್ಬ ಸಾಧಕರ ಹಿಂದೆ ಕರೆಸಿ ನಮ್ಮ ಈ ದೇಶದ ವಿಮೋಚಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದಂಥ ಶ್ರೀಯುತ ಆನಂದರಾಜ್ ಅಂಬೇಡ್ಕರ್ ಅವರನ್ನು ಕರೆಸಿ ಆ ಒಂದು ವಂಶದ ಕುಡಿಯಿಂದ ಇವರುಗಳಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಈ ಚಿರಸ್ಮರಣ ಕಾರ್ಯಕ್ರಮದಲ್ಲಿ ಮಾಡೋಕ್ಕೆ ಸಂವಿಧಾನ ಬಳಗ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಎಲ್ಲ ಇವಾಗ ಆದಿ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರುಗಳು, ಶ್ರೀಯುತ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪ ಸಾಹೇಬರು, ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ಪ್ರಿಯಾಂಕ್ ಖರ್ಗೆ ಅವರು, ಎಲ್ಲ ಶಾಸಕರನ್ನೊಳಗೊಂಡಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು, JDSನ ಸಮೃದ್ಧಿ ಮಂಜುನಾಥ್ ಅಂತೇಳಿ ಬಾಗೇಪಲ್ಲಿಯವರು, BJPಯ ಸಿಮೆಂಟ್ ಮಂಜುನಾಥ್ ಅಂತೇಳಿ ಸಕಲೇಶ್ವರದ ಶಾಸಕರು, ಇದ್ರ ಜೊತೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರು DSSನ ವೆಂಕಟಸ್ವಾಮಿಯವರು, ಮಾವಳ್ಳಿ ಶಂಕರ್ ಅವರು, ಮೋಹನ್ ರಾಜ್ ಅವರು, ಚಂದ್ರಕೃಷ್ಣಪ್ಪ ಅವರು, DG ಸಾಗರ್ ಒಳಗೊಂಡಂತೆ ಎಲ್ಲ ರಾಜ್ಯದ ಅನೇಕ ಗಣ್ಯರನ್ನು ನಾವು ಆಹ್ವಾನ ನೀಡಿದ್ದೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಚಲವಾದಿ ಸಮುದಾಯದ ಚಿಂತನಾ ಸಭೆಯನ್ನು ಕೂಡ ನಾಳೆ ಹಮ್ಮಿಕೊಂಡಿದ್ದೀವಿ. ಇವರ ಸನ್ಮಾನ ಗೌರವದ ಸಮಾರಂಭ ಮುಗಿದ ನಂತರ ಈ ಸಮುದಾಯದ ಮುಂದಿನ ಹೆಜ್ಜೆಗಳು ಹೇಗಿರಬೇಕು ಅಂತೇಳಿ ಚಿತ್ರರಂಗ ಇರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ರಾಜಕೀಯ ರಂಗದಲ್ಲಿರ್ಬೋದು, ಸಂಘಟನಾ ರಂಗದವರಿರ್ಬೋದು, ಇನ್ನೇ ಅನೇಕ ರಂಗದ ಚಲವಾದಿ ಸಮುದಾಯವನ್ನು ಒಂದು ತೆಕ್ಕೆ ಸೇರಿಸಿದ್ದು ಒಂದು ಪೂರ್ವಭಾವಿ ನಾಡಿನ ಆಡಳಿತಕ್ಕಂಥ ನಾಡಿನ ಸಭೆ ಆಗಿರ್ತದೆ ಅಂತ ಹೇಳ್ತಾ, ಈ ಸಭೆಯ ಮುಖಾಂತರ ಎಲ್ಲ ನಾಡಿನ ಚಲವಾದಿ ಸಮುದಾಯ ಪ್ರೇಮಿಗಳು, ಬಾಬಾ ಸಾಹೇಬರ ಅನುಯಾಯಿಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಸಮುದಾಯ ಚಿಂತನಾ ಸಭೆಗೆ ಆಗಮಿಸಬೇಕು. ಹಾಗೆ ಎಲ್ಲ ಸಾರ್ವಜನಿಕರಲ್ಲಿ, ಎಲ್ಲ ಸಂಘಟನೆಯವರಲ್ಲಿ, ಎಲ್ಲ ಸಮುದಾಯದವರಲ್ಲಿ, ಎಲ್ಲ ನಾಯಕರು ನಾಳೆ ನಡೀತಕ್ಕಂಥ ನಮ್ಮ ಸಮುದಾಯದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸಾರ್ವಜನಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಮುದಾಯದ ಏಳಿಗೆಗೆ ತಮ್ಮೆಲ್ಲರ ಸಹಕಾರವನ್ನು ಈ ದಿನ ನಾನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಧರ್ಮಗಳ ನಾಯಕರನ್ನು ನಾನು ಈ ಚಲವಾದಿ ಸಮುದಾಯನ ಮುಂತರ್ತಕ್ಕಂಥ ಈ ಒಂದು ಪೀಠಿಗೆಗೆ KPCC ಅಧ್ಯಕ್ಷರಿರ್ಬೋದು, ಎಲ್ಲ ಪಕ್ಷದವರು
ನಾವೇನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಇದನ್ನು ಮಾಡ್ತಾ ಇಲ್ಲ. ಹಾಗಾಗಿ ನನ್ನ ಛಲವಾದಿ ಸಮುದಾಯ ಏನು ಮುಂದೆ ಬರಲಿಕ್ಕೆ ಆಸೆಪಟ್ಟು ನಾವು ಇವತ್ತು ಸಂವಿಧಾನವನ್ನು ಹೊರಟಿದೆಯೋ ಇದಕ್ಕೆ ಎಲ್ಲ ರಂಗದವರು ಎಲ್ಲ ಧರ್ಮದವರು ಸಹಕಾರವನ್ನು ಬಯಸ್ತಾ ಮೊದಲನೇ ಕಾರ್ಯಕ್ರಮನ ನಾವು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡ್ತಾ ಇದ್ದೀವಿ. ಇದಕ್ಕೆ ಪತ್ರಿಕಾ ಮಾಧ್ಯಮದವರ ಸಹಕಾರ ಇರಲಿ. ಇಲ್ಲಿ ತನಕ ಪತ್ರಿಕಾ ಮಾಧ್ಯಮ ಎಲ್ಲ ಸಂಘಟನೆಗಳನ್ನ ಬೆಳೆಸಿದ್ದೀರಿ. ಮುಂದೆ ಕೂಡ ನಮ್ಮ ಸಂವಿಧಾನ ಬಳಗಕ್ಕೂ ತಮ್ಮ ಆರೈಕೆ ನೀವೆಲ್ಲರೂ ಈ ಸಂಘಟನೆಯನ್ನು ಬೆಳೆಸಬೇಕು ಅಂತ ನಿಮ್ಮನ್ನು ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಸಮುದಾಯ ಮತ್ತು ಸಂಘಟನೆ ಪರವಾಗಿ ಮನವಿ